ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2026ನೇ ಸಾಲಿನಲ್ಲಿ ಅರ್ಹತೆಗೆ ಬಗ್ಗೆ ಮಾನದಂಡ ಎಲಿಜಿಬಿಲಿಟಿ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾಹಿತಿಗಳನ್ನು ಅಪ್ಡೇಟ್ ಮಾಡ್ತಾ ಇರುವಂಥದ್ದು. ನಮ್ಮ ಚಾನಲ್ಗಳಲ್ಲಿ ಕೂಡ ನಾವು ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಇರ್ಬೋದು, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೀವಿ. ಸೊ ಇವತ್ತು ತಾರೀಕು ನೋಡಿ, ಇವತ್ತು ತಾರೀಕು 1/8/2026. ಇವತ್ತಿನ ಅಪ್ಡೇಟ್ ಏನಿದೆ, 1ನೇ ತಾರೀಕು ಆಗಸ್ಟ್ ಮೊದಲನೇ ದಿನ ಅಪ್ಡೇಟ್ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇವತ್ತು ಒಂದು ಅಪ್ಡೇಟ್ ಮಾಡಿರುವಂಥದ್ದು, ಇದು ಯಾರಿಗೆ ಅಂತಂದರೆ ನಮ್ಮ ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜುಗಳ ಎಲಿಜಿಬಿಲಿಟಿ ಸಲುವಾಗಿ ಅಪ್ಡೇಟ್ ಮಾಡಿರುವಂಥದ್ದು. ಅಫಿಲಿಯೇಷನ್ ಸಲುವಾಗಿ, ಅಂದರೆ ಕಾಲೇಜುಗಳು ಅಫಿಲಿಯೇಷನ್ ಮಾಡಿಸ್ಕೋಬೇಕಾಗತ್ತೆ ಪ್ಯಾರಾಮೆಡಿಕಲ್ ಬೋರ್ಡ್ಗೆ. ಅದಕ್ಕೆ ಸಂಬಂಧಿಸಿದಂತೆ ಇದು ಅಫಿಲಿಯೇಟೆಡ್ಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ, ಇದು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು ಅಲ್ಲ. ಓಕೆ, ಸೊ ಹಾಗಾದರೆ ನಾನು ಇವಾಗ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಏನಂತಂದರೆ ಇವಾಗ ಈ ಒಂದು ಪ್ಯಾರಾಮೆಡಿಕಲ್ ನಾವು 2026ರಲ್ಲಿ ಅಡ್ಮಿಷನ್ ತೊಗೋಬೇಕಂತಂದರೆ ಯಾವ ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು, ಅರ್ಹತೆಯನ್ನು ಹೊಂದಿರಬೇಕು, ಯಾವ ಕ್ವಾಲಿಫಿಕೇಷನನ್ನು ಹೊಂದಿರಬೇಕು, ನಾವು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಫ್ರೆಂಡ್ಸ್, 2026ನೇ ಸಾಲಿನ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇದೊಂದು ಆದೇಶ ಬಂದಿರುವಂಥ ಇದರ ಪ್ರಕಾರ 29/7/2026ಕ್ಕೆ ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಟಿರುವಂಥದ್ದು. ಪ್ಯಾರಾಮೆಡಿಕಲ್ ಅಲೈಡ್ ಹೆಲ್ತ್ ಕೇರ್ ಮತ್ತು ಪ್ರಿವಿಯಸ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ನೋಟಿಫಿಕೇಶನ್ ಎದುರು ಸಲುವಾಗಿ ಅಂದರೆ ರಿಗಾರ್ಡಿಂಗ್ ಅಡ್ಮಿಷನ್ಸ್ ಫಾರ್ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಅಲೈಡ್ ಹೆಲ್ತ್ ಕೇರ್ ಕೋರ್ಸಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 26-27. 2026ನೇ ಸಾಲಿನ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಇದರ ಪ್ರಕಾರ ಏನು ಅರ್ಹತೆ ಹೊಂದಿರಬೇಕು, ಇದರ ಪ್ರಕಾರ SSLC ಮೇಲಿನ ಅಥವಾ PUC ಮೇಲಿನ ಅಂತ ನೋಡೋದಾದರೆ ಇದಕ್ಕೆ ನೋಡ್ತಾ ಇದ್ದೀರಿ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. 2026-27 ಅಕಾಡೆಮಿಕ್ ಇಯರ್ 2026-27 ಸಾಲಿನ 5 ಕೋರ್ಸುಗಳ 5 ಕೋರ್ಸ್ಗಳಿಗೆ ರಿಕಗ್ನೈಸ್ಡ್ ಅಕಾಡೆಮಿಕ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅಂತಂದರೆ PU ಸೈನ್ಸ್ ಆಗಿರಬೇಕು. PUC ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸನ್ನು ಆದವರಿಗೆ ಮ್ಯಾಂಡೇಟರಿ ಅಂದರೆ ಮಾತ್ರ ಅರ್ಹತೆ, ಮ್ಯಾಂಡೇಟರಿ ಕಂಡೀಷನ್ಸ್ ಏನಂದರೆ PUCನೇ ಆಗಿರಬೇಕು. ಮತ್ತು ವಾಟ್ ಅಬೌಟ್ SSLC? ಮತ್ತು PUC ಮೇಲೆ ಅಂದಮೇಲೆ SSLC ಎಲ್ಲಿರುತ್ತೆ? PUC ಕೇಳಿದರೆ PUC ಅಷ್ಟೇ, SSLC ಅನ್ನೋ ಪ್ರಶ್ನೆನೇ ಬರೋಂಗಿಲ್ಲ. ಇರ್ಬೋದು, ಹಿಂದಿನ ವರ್ಷದಲ್ಲಿ SSLC ಮೇಲೆ ಕರೆದಿರ್ಬೋದು, ಇಷ್ಟು ವರ್ಷದಿಂದ SSLC ಮೇಲೆ ಇರ್ಬೋದು. ಆದರೆ ಈಗಿನ ಒಂದು ಅಪ್ಡೇಟ್ ಏನು ಹೇಳ್ತಾ ಇದೆ ಅಂತಂದರೆ PUC ಸೈನ್ಸ್ ಆಗಿರಲೇಬೇಕು. PUC ಸೈನ್ಸ್ ಆದವರಿಗೆ ಮಾತ್ರ ಈ ಒಂದು ಕೋರ್ಸ್ಗಳನ್ನು ಅಡ್ಮಿಷನ್ ತೊಗೊಳ್ಳೋಕ್ಕೆ, ಪ್ಯಾರಾಮೆಡಿಕಲಲ್ಲಿ 5 ಕೋರ್ಸ್ಗಳನ್ನು ಅಡ್ಮಿಷನ್ ತೊಗೊಳ್ಳೋಕ್ಕೆ ಅರ್ಹರು. ಮ್ಯಾಂಡೇಟರಿ ಫಾರ್ PUC ಸೈನ್ಸ್ ಆಗಿರಲೇಬೇಕು.